ನಮಸ್ಕಾರ ಎಲ್ರಿಗೂ, ನಾನು ನಿಮ್ಮ ಈಶ್ವರೀಶು. ಇವತ್ತೇನಪ್ಪ ಕೆಲಸ ಅಂತ ಹೇಳಿದ್ರೆ ನಮ್ಮ ತೋಟಕ್ಕೆ ಸುಣ್ಣ ಹೊಡಿಬೇಕಾಗಿತ್ತು. ಅದಕ್ಕೆ ಕೂಲರ್ ಎಲ್ಲ ಬಂದಿದ್ರು. ನಾನು ಸುಣ್ಣನೆಲ್ಲ ಕಲ್ಸ್ಕೊಡ್ತಾ ಇದ್ದೆ. ಅವರಿಗೆ ಸುಣ್ಣನೆಲ್ಲ ಕಲ್ಸ್ಕೊಟ್ಟು ನಾನು ಬೇರೆ ಕೆಲಸ ಇದೆ ಅಂತ ಹೋದೆ. ಅಷ್ಟರಲ್ಲಿ ಸುಣ್ಣನೆಲ್ಲ ಹೊಡೆದಿದ್ರು. ಅಲ್ಲಿಂದ ಮನೆಗೆ ಬಂದೆ. ನಮ್ಮ ಮನೆಯಲ್ಲಿ ಅಡಿಕೆ ಮರನಾದ್ರೂ ಏರ್ಕೊಂಡ್ ಬಾ ಅಂತ ಹೇಳಿದ್ರು. ಅದಕ್ಕೆ ನಮ್ಮ ದಿನೇಶನ್ ಕರ್ಕೊಂಡು ಟ್ರ್ಯಾಕ್ಟರ್ ತಗೊಂಡು ಸೀದಾ ತೋಟದ ಕಡೆ ಹೊರಟೆ. ಅದನ್ನೆಲ್ಲ ಏರ್ಕೊಂಡು ಮನೆಗೆ ಬಂದು ಅಡಿಕೆ ಮರನೆಲ್ಲ ಅನ್ಲೋಡ್ ಮಾಡಿ ಟ್ರ್ಯಾಕ್ಟರ್ನ ನಿಲ್ಸಿದೆ. ಅಲ್ಲಿಂದ ತೋಟಕ್ಕೆ ಹೋಗೋಣ ಅಂತ ಹೊರಟೆ. ಅಷ್ಟರಲ್ಲಿ ನಮ್ಮ ಯೋಗಿ ಅವರು ಜಟ್ ಮಾಡಿಸ್ತಾ ಇದ್ರು. ನಮ್ಮ ಯೋಗಿ ಅಂತೂ ಫುಲ್ ಸ್ಟ್ಯಾಂಡರ್ಡ್ ಆಗ್ಬಿಟ್ಟಾನೆ. ಇನ್ಮೇಲೆ ಏನಿದ್ರು ಜಟ್ ವಾಲ್ತಿರುವುದು ಹೋಗೋದು. ದೇವ ಅವರು ಸಾಕಾಗಿದ್ರೆ ಅನ್ಬಿಟ್ಟು ಮರ್ಚೆಂಟ್ರು ಬಸವರಾಜ್ ಅಣ್ಣರು ಜ್ಯೂಸ್ ತಗೊಂಡ್ ಬಂದಿದ್ರು. ಇವತ್ತೇನಪ್ಪ ವಿಶೇಷತೆ ಅಂತ ಹೇಳಿದ್ರೆ, ನಮ್ಮೂರಲ್ಲಿ ಇರೋದೇ ಬಸಳಾರ್ ಮನೆಗಳು 5. ನಮ್ಮೂರಲ್ಲಿ ಈ 5 ಮನೆಗಳು ಮಾತ್ರ ಹಬ್ಬ ಮಾಡೋದು. ಅದ್ರ ನೇಮ್ ಬಂದ್ಬಿಟ್ಟು ಲಕೋನ್ ಹಬ್ಬ ಅಂತ ಹೇಳಿ. ಬೇರೆ ಕಡೆ ಎಲ್ಲ ಮಾಡ್ತಾರೆ, ಆದ್ರೆ ನಮ್ಮೂರಲ್ಲಿ ಈ 5 ಮನೆಗಳು ಮಾತ್ರ ಮಾಡೋದು. ಎಲ್ಲರೂ ಕೂಡ ಚಂದ್ರ ನೋಡಕ್ ಕಾಯ್ತಾ ಇದ್ದಾರೆ. ನಾನ್ ಮಾತ್ರ ಊಟ ಯಾವಾಗ ಕೊಡ್ತಾರೆ ಅಂತಾನೆ ಕಾಯ್ತಾ ಇದ್ದೀನಿ. ಕೊನೆಗೂ ಚಂದ್ರ ಮೂಡಿತ್ತು. ನಮ್ಮನೇಲೆಲ್ಲ ಪೂಜೆ ತಯಾರಿ ಮಾಡ್ಕೊಂತ ಇದ್ರು. ಇವಾಗ ಒಂಥರ ಅಭ್ಯಾಸ ಆಗ್ಬಿಟ್ಟಿದೆ ಲೇಟಾಗಿ ಊಟ ಮಾಡೋದು. ತಳಬಾಳು ಹುಣ್ಣಿಮೆಲಿ 1 ಗಂಟೆ ಊಟ ಮಾಡ್ತಾ ಇದ್ವಿ. ಇಲ್ಲಿ ಸದ್ಯ 10:30 ಊಟ ಕೊಡ್ತಾ ಇದಾರೆ. ನಾನಂತೂ ಇದನ್ನೇನು ಕಟ್ನಿಟ್ಟಾಗಿ ಪಾಲಿಸಿಲ್ಲ. ಒಳ್ಳೂರಲ್ಲಿ ಆಲ್ರೆಡಿ 1 ರೌಂಡ್ ಆಗಿತ್ತು. ದೇವ್ರು ನಿನ್ಗೆ ಒಳ್ಳೇದು ಮಾಡ್ತದ. ನಿನ್ ಜನ್ಮಕ್ಕೆ ಹೋಗು. ನಮ್ಮ ಓಟ ಪತ್ಲ ನೋಡಿದ್ರೆ 10:30 ತನಕ ಊಟ ಮಾಡ್ಲದಂಗಿದ್ದಾರೆ. ನನ್ನ ಕೈಲೇ ಇರಕ್ಕಾಗ್ತಾ ಇಲ್ಲ. ನಾನು ಅಲ್ಲಿ ತಿನ್ಬಂದಿದ್ರು ಕೂಡ ನಾನೇ ಫಸ್ಟ್ ಊಟ ಮಾಡಿದೆ. ಆಮೇಲೆ ಇವರಿಗೆಲ್ಲ ನೀಡಿದೆ. ಅದ್ರ ಮಾರನೇ ಇಸುಗ್ಲಾಗಿದ್ದು. ನೆನ್ನೆ ಎಲ್ಲ ಫುಲ್ ಬ್ಯಾಂಕಲ್ಲೇ ಕೆಲಸ ಆಗ್ಬಿಟ್ಟಿದೆ. ಅಷ್ಟರಲ್ಲಿ ನಮ್ಮ ಯಶು ಬಂದ. ಅವನ್ನ ಕರ್ಕೊಂಡು ಸೀದಾ ಬ್ಯಾಂಕ್ ಕಡೆ ಹೊರಟೆ. ಬ್ಯಾಂಕಿಗೆ ಬಂದ್ರೇನೆ ಒಂಥರ ಹಿಂಸೆ. ಯಾಕೆಂದ್ರೆ ಒಂದ್ಸಲ ಬಂದ್ರೆ ಏನು ಕೆಲಸ ಆಗಲ್ಲ. 1 ದಿನ ಎಲ್ಲ ಆಗುತ್ತೆ. ಇವತ್ತು ಕೂಡ 1 ದಿನ ಎಲ್ಲ ಆಗೋಯ್ತು. ಮನೆಗೆ ಬಂದು ಊಟ ಮಾಡ್ಕೊಂಡು ಮತ್ತೆ ಹೋದ್ವಿ. ಕೆಲಸ ಏನು ಫುಲ್ ಆಗ್ಲಿಲ್ಲ. ಮತ್ತೆ ಸೋಮವಾರ ಹೋಗ್ಬೇಕು. ಸಂಜೆ ಮದ್ವೆ ಇತ್ತು. ಇಲ್ಲಿ ನೋಡಿದ್ರೆ ಬರೀ VIP ಗಳೇ ಬಂದಿದ್ದಾರೆ. ಮದ್ವೆ ಮುಗಿಸಿ ಮನೆ ಕಡೆ ಹೋದೆ. ಇದಾಗಿತ್ತು ಇವತ್ತಿನ ದಿನಾಚರಿ.